ನಟರಾಜ್ ಗೌಡ್ರೆ, ನೀವು ನೋಟಾ ಬಗ್ಗೆ ಮಾತಾಡ್ತಾ ಇದ್ರಿ. ಹಾಗಾದ್ರೆ ಕಾಂಗ್ರೆಸ್ಗೆ ನೋಟಾ ಬಿದ್ದಿಲ್ಲ ಅಂತ ಹೇಳ್ತೀರಾ ನೀವು? ಹಂಗೇನಾದ್ರು ಆಗ್ಬಿಟ್ಟಿದ್ರೆ ಈ ಪಂಚರಾಜ್ಯಗಳಲ್ಲೂ ನಿಮ್ದೇ ಪಾರುಪತ್ಯ ಇರ್ಬೇಕಾಗಿತ್ತಲ್ಲ. ಇಲ್ಲ, ನಾನು ನಿಮ್ಗೆ ಏನ್ ಹೇಳಿದೆ ಅಂದ್ರೆ, ನಾವು ಕೇರಳದಲ್ಲಿ 2ನೇ ಅತಿ ದೊಡ್ಡ ರಾಜಕೀಯ ಪಕ್ಷ, ತಮಿಳುನಾಡಲ್ಲೂ ಕೂಡ 3ನೇ ಅತಿ ದೊಡ್ಡ ರಾಜಕೀಯ ಪಕ್ಷ. ನಮ್ಮ ಅಸ್ತಿತ್ವ ನಮ್ದಿದೆ. ಕೇರಳದಲ್ಲಿ, ತಮಿಳುನಾಡಲ್ಲಿ ನಟರಾಜ್ ಗೌಡ್ರೆ, ಇಟ್ ಇಸ್ ನಾಟ್ ದ ಮ್ಯಾಟರ್ ಆಫ್ ನಿಮ್ದು ಎಷ್ಟು ದೊಡ್ಡ ಪಕ್ಷ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಎಷ್ಟು ಗೆಲುವನ್ನ ಸಾಧಿಸ್ತಿದ್ದೀರಾ, ನಿಮ್ಮ ಹೋಲ್ಡ್ ಎಷ್ಟಿದೆ ಆ ರಾಜ್ಯಗಳಲ್ಲಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕೇರಳದಲ್ಲಿ ನಮ್ದು ಹೋಲ್ಡು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಇದೆ. ಅಲ್ಲಿ ನಾವು 22 ಸೀಟ್ಗಳನ್ನ ಕಳೆದ ಬಾರಿ ಗೆದ್ದಿದ್ವಿ. ಈ ಬಾರಿ ನಾವು ನಮ್ಮ ಮೈತ್ರಿ ಜೊತೆಗೆ ಇಡೀ ಕೇರಳವನ್ನ ಒಂದ್ ಸೈಡ್ ಗೆಲ್ತೀವಿ, ಅದು ನಮ್ಮ ನಂಬಿಕೆ ಇದೆ. ಬಿಜೆಪಿದು ನೋಟಾ ಜೊತೆಗೆ ಅವ್ರು ಫೈಟ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಕಳೆದ ಮೋದಿ ಬಂದಾಗಿಂದ 15 ವರ್ಷಗಳ ಕಾಲ ನೋಟಾ ಜೊತೆಗೆ ಫೈಟ್ ಮಾಡಿದ್ದಾರೆ. ಈ ಬಾರಿ ಕೂಡ ನೋಟಾ ಜೊತೆಗೆ ಫೈಟ್ ಮಾಡ್ಲಿ, ನೋಟಾಗಿಂತ ಒಂದ್ ಸ್ವಲ್ಪ ಜಾಸ್ತಿ ಮತ ಬರ್ಲಿ ಅಂತ ನಾನು ಆಶಾಭಾವನೆ ತೋರಿಸಿದ್ದೀನಿ. ಒಂದ್ ನಿಮಿಷ ಮೇಡಮ್, ಇದೇ ಆಶಾಭಾವನೆನ ಬಿಹಾರಲ್ಲೂ ವ್ಯಕ್ತಪಡಿಸಿದ್ರಿ ನಟರಾಜ್ ಗೌಡ್ರೆ. ಬಿಹಾರಲ್ಲಿ ಏನಾಯ್ತು ಅಂತ ಗೊತ್ತಿದೆಯಲ್ಲ, ಜನ ಯಾವ ರೀತಿ ಉತ್ತರ ಕೊಟ್ಟಿದಾರಂತ. ಬರೀ ನೋಟಾ ಬಗ್ಗೆ ಮಾತಾಡ್ಬೇಡಿ, ಜನ ನಿರ್ಧರಿಸೋದು, ನೋಟಾ ನಿರ್ಧರಿಸಲ್ಲ. ಆಯ್ತಾ? ಸುಭಾಷೇನ ನಿಮ್ಮ ಶತಕ ಬಾರಿಸುವ, ಸೋಲಿನ ಶತಕ ಬಾರಿಸುವಂತ ತಮ್ಮ ಎಲ್ಲೋಪಿಗೆ ಈಗ ಸಿಂಧೂರ್ ಅವ್ರು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಬಿಹಾರ ಚರ್ಚೆ ಮಾಡಿದೀವಿ ಆಲ್ರೆಡಿ, ಇನ್ನು ಮತ್ತೆ ಚರ್ಚೆ ಮಾಡೋಣ. ಯಾಕಂದ್ರೆ ಯಾರು ಮತ ಕಳ್ಳತನ ಮಾಡ್ತಾ ಇದ್ರು ಸಿಕ್ಕಾಕೊಂಡ್ಮೇಲೆ ಮತ ಖರೀದಿಗೆ ಹೋದ್ರು ಅಂತ ನಾವು ಆಲ್ರೆಡಿ ಸಾರಿ, ನಾನು ಇಂಟರಪ್ಟ್ ಮಾಡ್ತೀನಿ. ಮತ ಖರೀದಿ ಮಾಡಿದ್ರು ಬಿಜೆಪಿ ಅವರು ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ ಅಲ್ಲಿನ ಜನ ದುಡ್ಡು ಅಂದ್ರೆ ನೀವು ಜನಗಳ ಮೇಲೆ ಆರೋಪ ಮಾಡ್ತಿದ್ದೀರಾ, ಅಲ್ಲಿನ ಜನ ದುಡ್ಡುಗೋಸ್ಕರ ಅವ್ರು ಮತ ಮಾರ್ಕೊಂಡಿದ್ದಾರೆ ಅಂತ ನೀವು ಆ ರಾಜ್ಯದ ಜನರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಹಂಗೇನಾದ್ರು ಬಿಜೆಪಿ ಮಾಡಿತ್ತು ಅಂದ್ರೆ, 1 ಮಿನಿಟ್ ಲೆಟ್ ಮಿ ಫಿನಿಶ್ ನಟರಾಜ್ ಗೌಡ್ರೆ. ನೀವು ವೋಟ್ ಚೋರಿ ಅಂತ ಮಾಡಿದ್ರಲ್ಲ, ಅಭಿಯಾನ ಮಾಡಿದ್ರಲ್ಲ, ಯಾಕೆ ವರ್ಕೌಟ್ ಆಗ್ಲಿಲ್ಲ? ಅದು ಜನ ಯಾಕೆ ನಿಮ್ ಮಾತು ಕೇಳಲಿಲ್ಲ ಅಲ್ಲಿ? ಇಲ್ಲ, ಜನ ಮಾತು ಕೇಳಿದ್ರು ಸಿಂಧೂರ್ ಅವರೇ. ಅದಕ್ಕೆ ಮೋದಿ ಅವರು ಈಗ ಸಿಂಧೂರ್ ಅವ್ರೆ, ಈಗ ನಾನು ಮಾತಾಡಿಲ್ಲ, ನೀವೇ ಮಾತಾಡ್ತೀರಿ. ನೀವೇ ಮಾತಾಡ್ಬೇಕು ನಟರಾಜ್ ಗೌಡ್ರೆ, ಮಾತಾಡಿ. ನಾನು ಮಾತಾಡ್ತಿಲ್ಲ, ನೀವೇ ಮಾತಾಡ್ತೀರಾ. ಕಂಟಿನ್ಯೂ ಮಾಡಿ. ನಾನು ಪ್ರಶ್ನೆ ಕೇಳ್ಬೇಕಲ್ಲ, ನಾನು ಕೇಳಿದಾಯ್ತಲ್ಲ, ನಾನು ಉತ್ತರ ಕೊಡಲ್ಲ. ಹೇಳಿ. ಈಗ ಮತಗಳ್ಳತನ ಮಾಡಕ ನಮ್ಮ ಹೋರಾಟ ಇತ್ತಲ್ಲ, ಆ ಮತಗಳ್ಳತನ ಹೋರಾಟ ಮಾಡ್ಬೇಕಾದ್ರೆ ಮೋದಿ ಅವರು ಬಹಳ ಗಾಬರಿ ಆದ್ರು, ಎದುರ್ಕೊಂಡ್ರು. ಬಿಜೆಪಿ ಪಕ್ಷ ರಾಜಕೀಯ ಪಕ್ಷವಾಗಿ ಎದುರ್ಕೊಂಡು ಮತಗಳ್ಳತನ ಬಿಟ್ಟು ಮತ ಖರೀದಿ ಮಾಡೋಣ ಅಂತ ಹೇಳಿ ಮತ ಖರೀದಿಗೆ ನೀವು ಕೊನೆಯ ದಿನದಲ್ಲಿ ಎದುರ್ಕೊಂಡು ಬೇರೆ ದೇಶಕ್ಕೆ ಓಡಾಡೋರು ನೀವು. ಯದುವೀರಾದ್ಮೇಲೆ ಮಾತಾಡಲ್ಲ, ನಾನು ಯದುವೀರಾದ್ಮೇಲೆ ಯದುವೀರದು ಮಾತಾಡ್ಸ್ಬಿಡಿ, ಏನಾದ್ರು ಇದ್ರೆ ಮಾತಾಡಿ ನಟರಾಜ್ ಗೌಡ್ರೆ, ಒಂದ್ ನಿಮಿಷ. ಈಗ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಅವಾಗ ಕೊನೆಗೆ ಏನ್ ಮಾಡಿದ್ರು ಬಿಜೆಪಿ, ಏನು ನಿತೀಶ್ ಅವ್ರ ಹೆಗ್ಲ ಮೇಲೆ ಏನು ಇವತ್ತು ಊರುಗಳು ಇಟ್ಕೊಂಡು ಹೋಗ್ತಾ ಇದಕ್ಕೆ ಸರ್ಕಾರ, ಅವ್ರೇನ್ ಮಾಡಿದ್ರು, ನಿತೀಶ್ ಅವ್ರಿಗೆ ಒಂದು ಸಲಹೆ ಮುಖಾಂತರ ಅವ್ರು ಹಣ ಹಾಕಿದ್ರು. ಚುನಾವಣಾ ಅವ್ರಿಗೆ ಗೊತ್ತು ಯಾವತ್ತು ಚುನಾವಣೆ ಘೋಷಣೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತು, ಮಾಹಿತಿ ಗೊತ್ತು. ಚುನಾವಣಾ ಆಯೋಗ ನಂಗೆ ದುರುಪಯೋಗ ಮಾಡ್ಕೊಂಡಿರೋದು ನಮ್ಗೆ ಗೊತ್ತು. ಹಾಗಾಗಿ ಹಣವನ್ನ ಮಹಿಳೆಯರ ಅಕೌಂಟ್ಗೆ ಹಾಕ್ಸಿ ಚುನಾವಣೆ ಮತ ಖರೀದಿ ಮಾಡಿದ್ರು. ನೀವು ಮಾರ್ಕೊಂಡ್ಬಿಟ್ರ, ಜನ ಪಾಪ ಜನ ಅಮಾಯಕ ಜನ, ಬಡವ ಜನ, ಅವ್ರಿಗೆ ಮಾರ್ಕೊಂಡದ್ ನಾವು ಅವ್ರನ್ನ ದೂಷಣೆ ಮಾಡೋದು ಬೇಡ. ಕೊಂಡುಕೊಳ್ಳೋ ಕಳ್ಳರ ಮಾತ್ರ ಬಗ್ಗೆ ಮಾತಾಡೋಣ ನಾವು. ಕೇಂದ್ರ ಸರ್ಕಾರ ಮತಗಳ್ಳತನ ಮಾಡಿ ಗೆದ್ದಿದೆ, ಅಲ್ಲಿದೆ. ಮತ ಖರೀದಿ ಮಾಡಿ ಚುನಾವಣೆ ಗೆದ್ದಿದೆ. ನಾನು ಅದನ್ನ ಹೇಳ್ತೀನಿ. ಇನ್ನೊಂದು ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಈಗ ನಾವು ಗ್ಯಾರಂಟಿ ಯೋಜನೆಗಳು ಕೊಡೋದು ಬೇರೆ, ಪ್ರಣಾಳಿಕೆ ತೋರ್ಸೋದು ಬೇರೆ. ಪ್ರಣಾಳಿಕೆ ತೋರಿಸಿ ಮಾಡಿದ್ರೆ ಕೆಲಸ ಮಾಡಿದ್ರೆ ಯಾರಿಗೂ ಅಭ್ಯಂತರ ಇಲ್ಲ. ನಿತೀಶ್ ಕುಮಾರ್ 19 ವರ್ಷ ಇದ್ರು, ಅವ್ರೇನು ಯಾರಿಗೂ ಹಣ ಕೊಡಬೇಡ, ಜನಗಳು ಸೇವೆ ಮಾಡಬೇಡ ಅಂತ ಯಾರು ಹೇಳಿಲ್ಲ. ಆದ್ರೆ ಚುನಾವಣೆಗೆ 3 ದಿನ ಅನೌನ್ಸ್ ಮಾಡಕ್ 3 ದಿನ ಮುಂಚೆ ಹಾಕಿದ್ರಿಂದ ನಾವು ಮತ ಖರೀದಿ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದೀವಿ. ಇನ್ನು ನಾವು ಕೇರಳ, ತಮಿಳುನಾಡು, ಪುದುಚೇರಿ, ಅಸ್ಸಾಂ ವಿಷಯ ಬಂದಾಗ, ಹೌದು, ಅಸ್ಸಾಂ ಅಲ್ಲಿ ಬಿಜೆಪಿಗೆ ಮೇಲ್ಗೈ ಆಗಿತ್ತು. ಈ ಬಾರಿ ಅವರ ಏನು ಮುಖ್ಯಮಂತ್ರಿ ಇದಾರಲ್ಲ, ಅವ್ರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ದ್ವೇಷವನ್ನ ಕಕ್ತಾರೆ, ಯಾವ ರೀತಿಯಾಗಿ ಕಾಂಟ್ರವರ್ಸಿಗಳು ಮಾಡ್ತಾರೆ. ಜನಸಾಮಾನ್ಯರಿಗೆ ಅಭಿವೃದ್ಧಿ ಬೇಕೇ ಹೊರತು ಇಂತಹ ಕಾಂಟ್ರವರ್ಸಿ ಪರ್ಸನ್ ಬೇಡ ಅಂತ ಅನ್ಸಿದೆ. ನಮ್ಮ ಪರವಾಗಿ ಆಗ್ತಾರೆ. ನಾವು ಪಶ್ಚಿಮ ಬಂಗಾಳದಲ್ಲಿ ನಾವು ವಿಲ್ಫುಲ್ಲಿ ನಮ್ಗೆ ಬಿಜೆಪಿನ ಆಚೆ ಇಡಬೇಕು. ವಿಲ್ಫುಲ್ಲಿ ನಾವು ಮಮತಾ ದೀದಿ ಅವರಿಗೆ ನಾವು ಬಹಿರಂಗವಾಗೂ ಅಷ್ಟೇ ಅವ್ರು ಏನ್ ಬೇಕಾಗಿಲ್ಲ, ಅದು ಏನ್ ನಮ್ಗೆ ಅದ್ರೊಳಗೆ ಅಭ್ಯಂತರ ಇಲ್ಲ. ನೀವು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿ ಅಲ್ಲಿ ಬಿಜೆಪಿ ಬರಬಾರ್ದು, ಅದ್ರ ಏಳಿಗೆ ಆಗಬಾರ್ದು. ಹಾಗಾಗಿ ಈ ಬಾರಿ ಕೂಡ ಮಮತಾ ದೀದಿಯವರೇ ಮುಖ್ಯಮಂತ್ರಿ ಆಗ್ಲಿ. ನಾವ್ ಎಷ್ಟು ಸೀಟ್ ಬರ್ತೀವಿ, 0ಗೆ ಬರ್ತೀವ, ಲಾಸ್ಟ್ 0ನೇ ಬಂದಿದ್ದು, 1 ಬರ್ತೀವ, 3 ಬರ್ತೀವ, 10 ಬರ್ತೀವ, ನಮ್ಗೆ ಏನು ಚಿಂತೆ ಇಲ್ಲ. ನಾವು ಕೆಲವ ಮತಗಳನ್ನ ನಮ್ಮ ಸಂಘಟನೆ ನಾವು ಇಟ್ಕೊಂಡಿದೀವಿ. ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ದೀದಿಯವರು ಗೆಲ್ಲಿ, ಬಿಜೆಪಿ ಸೋಲ್ಲಿ ಅನ್ನೋದಷ್ಟೇ ಉದ್ದೇಶ.
ಪುದುಚೇರಿ ಚಿಕ್ಕ ರಾಜ್ಯ, ಪುದುಚೇರಿನಲ್ಲಿ ಈ ಬಾರಿ ಕೂಡ ಬಿಜೆಪಿ ಶೂನ್ಯ ತಗೊಳುತ್ತೆ, ಇದು ನಿಶ್ಚಿತ, ಅದು ಬರೆದಿಟ್ಕೊಳ್ಳಿ. ಈ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಮುಖಭಂಗ ಹೆಂಗೆ ಲೋಕಸಭಾ ಚುನಾವಣೆಯಲ್ಲಿ ಅಬ್ಕಿ ಬಾರ್ 400 ಪಾರ್ ಅಂತಿತ್ತು, ಈ ಬಾರಿ ಆ ರೀತಿಯ ವರ್ಚಸ್ ಇಲ್ಲ, ಬಿಜೆಪಿ ನಾಯಕತ್ವ ಇಲ್ಲ, ಬಿಜೆಪಿ ಕಳಂಕಿತ ಬಿಜೆಪಿ ಆಗಿದೆ, ಭ್ರಷ್ಟಾಚಾರದ ಬಿಜೆಪಿ ಆಗಿದೆ. 10,500 ಕೋಟಿ ರೂಪಾಯಿ ಅವರ ಅಕೌಂಟ್ ಅಲ್ಲಿ ಇವತ್ತು ಅವರ ಆಸ್ತಿ ಆಗಿದೆ ಬಿಜೆಪಿದು. ದ ರಿಚೆಸ್ಟ್ ಪಾರ್ಟಿ ಇನ್ ಇಂಡಿಯಾ ಲೂಟಿ ಮಾಡಿ. ನಟರಾಜ್ ಗೌಡ್ರೆ ಒಂದ್ ನಿಮಿಷ. ಶಿವಶಂಕರ್ ಸರ್, ಈಗ ನಟರಾಜ್ ಗೌಡ್ರು ಏನೇನ್ ಮಾತಾಡಿದ್ರು ನೀವು ಕೇಳಿಸ್ಕೊಂಡಿದ್ದೀರಿ. ಎಲ್ಲೋ ಒಂದ್ ಕಡೆ ಈಗ ನಟರಾಜ್ ಗೌಡ್ರು ಹೇಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಮೋದಿ ಅವ್ರಿಗೆ ಹೇಳಿದ್ರು, ಅದೇ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ದು ಇದೆ. ಹಲವಾರು ಚುನಾವಣೆಗಳನ್ನ ಸೋತ್ರು ಕಾಂಗ್ರೆಸ್ ಎಲ್ಲಿ ಬುದ್ಧಿ ಕಲಿಬೇಕಾಗಿತ್ತು ಅಲ್ಲಿ ಕಲೀಲಿಲ್ಲ, ಎಲ್ಲಿ ಎಚ್ಚೆತ್ಕೊಳ್ಬೇಕಾಗಿತ್ತು ಅಲ್ಲಿ ಎಚ್ಚೆತ್ಕೊಳ್ಳಿಲ್ಲ. ತನ್ನ ಕೈಯಲ್ಲೇ ಇದ್ದಂತ ಎಷ್ಟೋ ಜಾಗಗಳನ್ನ ಅಥವಾ ಎಷ್ಟೋ ರಾಜ್ಯಗಳನ್ನ ಕಳ್ಕೊಂಡಿದೆ ಕಾಂಗ್ರೆಸ್ ಇವತ್ತು. ಅಂಡ್ ಬಿಜೆಪಿಗೂ ಅಷ್ಟೇ. ಅಂಡ್ ಮಹಾಗಠಬಂಧನ್ ಅಂತ ಮಾಡಿದ್ರು ಅದರಲ್ಲೇ ಸಾಕಷ್ಟು ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಸಮಸ್ಯೆಗಳು ತುಂಬಿಕೊಂಡಿದ್ದಾರೆ. ಸೊ ಏನ್ ಹೇಳ್ತೀರಿ ಶಿವಶಂಕರ್ ಸರ್? ಈಗ ಒಂದು ಪಕ್ಷವಾಗಿ ಕಾಂಗ್ರೆಸ್ ತನ್ನ ಇದು ಚುನಾವಣಾ ಒಂದು ಏನು ವ್ಯೂಹ ಅಥವಾ ಸ್ಟ್ರಾಟಜಿ ಮಾಡೋದಕ್ಕೆ ಅದಕ್ಕೆ ಇಟ್ ಹಸ್ ಗಾಟ್ ಇಸ್ ಓನ್ ಫ್ರೀಡಮ್. ಅಂದ್ರೆ ಅದಕ್ಕೊಂದು ಹಕ್ಕಿದೆ, ನಾವು ಹಿಂಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಹೇಳೋದು ಅಷ್ಟು ಸೂಕ್ತ ಅಲ್ಲ. ಆದ್ರೆ ಒಂದು ಅಬ್ಸರ್ವೇಷನ್ ಏನು ಅಂತಂದ್ರೆ, ಕಾಂಗ್ರೆಸ್ನವರು ಒಂದು ಪಾಸಿಟಿವ್ ಪಾಲಿಟಿಕ್ಸ್ ಅನ್ನ ಮಾಡೋದು ಒಳ್ಳೇದು. ಯಾಕೆ ಅಂತಂದ್ರೆ ಈಗ ಇದು ಏನು ಯುದ್ಧದಲ್ಲಿ ಗೆಲ್ಬೇಕಾಗಿದ್ರೆ ನೀವು ವ್ಯೂಹ ರಚನೆ ಮತ್ತೆ ಸ್ಟ್ರಾಟಜಿ ಮಾಡ್ಬೇಕು. ಈಗ ಕುಣಿಯಕ್ ಬರ್ದೇ ಇರೋರು ನೆಲ ಡೊಂಕು ಅಂತ ಹೇಳೋ ಹಾಗೆ ನೀವು ಓಟ್ ಚೋರಿ ಮತ್ತೇನಂತಂದ್ರೆ ಇದು ಚುನಾವಣಾ ವ್ಯವಸ್ಥೆನೇ ಸರಿ ಇಲ್ಲ ಅನ್ನುವಂತ ಒಂದು ಕ್ಯಾಂಪೇನು ಈ ಕಾಂಗ್ರೆಸ್ ಅಂತಹ ರಾಷ್ಟ್ರೀಯ ಪಕ್ಷಕ್ಕೆ ಒಂದು ಶೋಭೆ ತರುವಂತದ್ದಲ್ಲ. ಅದನ್ನ ಆ ನಾಯಕತ್ವ ನಿರ್ಧಾರ ಮಾಡ್ಕೋಬೇಕು. ಉದಾಹರಣೆಗೆ ಇವಾಗ ವೋಟ್ ಚೋರಿ ಅಂತ ಬಂದಾಗ ಇಲ್ಲೇ ಕರ್ನಾಟಕದೇ ತಗೊಳ್ಳೋಣ, ಅದರಲ್ಲೂ ಕೂಡ ಬೆಂಗಳೂರು, ಇವಾಗ ಗ್ರೇಟರ್ ಬೆಂಗಳೂರು ಇದು ಎಲೆಕ್ಷನ್ ಸಂಬಂಧಪಟ್ಟಾಗಿ ಎಲೆಕ್ಟ್ರಲ್ ರೂಲ್ಸ್ ರೆಡಿ ಆಗ್ತಾ ಇದೆ. ಇವ್ರು ಏನ್ ಮಾಡಿದ್ರು, ಒಂದು ಇದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಒಂದು ಇದು ಆಕ್ಟ್ ಅನ್ನ ಅಮೆಂಡ್ ಮಾಡಿಕೊಂಡು ಇದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೈಗೆ ಕೊಟ್ಟಿದ್ದಾರೆ. ಏನೋ ಎಲೆಕ್ಟ್ರಲ್ ರೂಲ್ಸ್ ರಿವೈಸ್ ಮಾಡುವಂತದಕ್ಕೆ. ಇಲ್ಲೂ ಕೂಡ SIR ಆಗುತ್ತೆ ಅನೌನ್ಸ್ ಮಾಡಿದ್ದಾರೆ, ಪ್ರಕ್ರಿಯೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ KPCC ಪ್ರೆಸಿಡೆಂಟ್ ಆಗಿರುವಂತ DK ಶಿವಕುಮಾರ್ ಅವರು ಲಾಸ್ಟ್ ಮಂತ್ ಹೋಗಿ ಏನ್ ದೂರು ಕೊಟ್ರು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ. ಇಲ್ಲಿ ಸಿಕ್ಕಾಪಟ್ಟೆ ಡಿಸ್ಕ್ರಪೆನ್ಸಿಸ್ ಇದೆ. ಅಂದ್ರೆ ಸತ್ತವ್ರದ್ದು ಡಿಲೀಟ್ ಆಗಿಲ್ಲ, ಡೂಪ್ಲಿಕೇಶನ್ಸ್ ಇದೆ, ಫೇಕ್ ವೋಟರ್ಸ್ ಇದ್ದಾರೆ, ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಅಂತಂದಾಗ ಅದನ್ನೇ ತಾನೇ SIR ಕೂಡ ಆಗ್ತಾ ಇರೋದು. ಈಗ ಎಲೆಕ್ಟ್ರಲ್ ರೂಲ್ಸ್ ಅನ್ನೋದು ಕ್ಲಿಯರ್ ಇಲ್ಲ, ನಮಗ್ ಬೇಕಾದವ್ರು ಮಾತ್ರ ಉಳಿದ್ರೆ ಎಲೆಕ್ಟ್ರಲ್ ರೂಲ್ಸ್ ಚೆನ್ನಾಗಿರುತ್ತೆ, ಬೇರೆಯವ್ರಿಗೆ ಹಂಗಲ್ಲ ಅದು. ಈಗ ನೀವು ಎಲೆಕ್ಟ್ರಲ್ ರೂಲ್ಸ್ ಅನ್ನ ಕ್ಲೀನ್ ಅಪ್ ಮಾಡೋದಕ್ಕೆ ಏನ್ ಬೇಕೋ ಅದನ್ನ ಪಾಸಿಟಿವ್ ಆಗಿ ಒಂದು ಸಲಹೆ ಕೊಟ್ಟು ಎಲೆಕ್ಟ್ರಲ್ ರೂಲ್ಸ್ ಕ್ಲೀನ್ ಅಪ್ ಆಗಿ ನಂತರ ನೀವು ಎಲೆಕ್ಷನ್ ಸಂಬಂಧಪಟ್ಟಂತಹ ಸ್ಟ್ರಾಟಜಿಯನ್ನ ಮಾಡಿ ಗೆದ್ದು ಬರ್ಬೇಕು. ಅದ್ ಬಿಟ್ಬಿಟ್ಟು ಎಲೆಕ್ಷನ್ ಸಿಸ್ಟಮ್ ಅನ್ನೇ ನೀವು ಆ ಜನಗಳಿಗೆ ಒಂದು ಡಿಸ್ಟ್ರಸ್ಟ್ ಬರೋ ತರ, ಅದ್ರ ಬಗ್ಗೆ ಗುಮಾನಿ ತರ ಬರೋ ತರ ಮಾಡುವಂತದ್ದು, ಅದು ಯಾವ ರೀತಿನಲ್ಲೂ ಕೂಡ ಅಂದ್ರೆ ಶಿವಶಂಕರ್ ಸರ್ ಇಲ್ಲಿ ಅಂದ್ರೆ ಬೀಯಿಂಗ್ ಅ ಪಬ್ಲಿಕ್ ಅದು ಹೆಂಗ್ ಅರ್ಥ ಆಗುತ್ತೆ ಅಂದ್ರೆ, ಈಗ ಬೇರೆ ರಾಜ್ಯಗಳಲ್ಲಿ ಸೋತಿರೋ ರಾಜ್ಯಗಳಿಗಾದ್ರೆ ಎಲೆಕ್ಷನ್ ಕಮಿಷನ್ ಮೇಲೆ ಅಥವಾ ಎಲೆಕ್ಷನ್ ಎಂಟೈರ್ ಪ್ರಾಸೆಸ್ ಮೇಲೆ ಅನುಮಾನ ವ್ಯಕ್ತಪಡಿಸುವಂತ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಷ್ಟೊಂದು ಸೀಟ್ ತಗೊಂಡಾಗ ಯಾಕೆ ಎಲೆಕ್ಷನ್ ಪ್ರಾಸೆಸ್ ಮೇಲೆ ಏನು ಕಂಪ್ಲೇಂಟ್ ಮಾಡ್ಲಿಲ್ಲ ಆ ತರದೊಂದು ಭಾವ ಬರೋದು ಇಟ್ ಇಸ್ ವೆರಿ ಕಾಮನ್ ಸರ್. ಅಷ್ಟೇ ಅಲ್ಲ, ಒಂದು ಬಹಳ ಕ್ಲಾಸಿಕ್ ಎಕ್ಸಾಂಪಲ್ ಒಂದಿದೆ. ಮಾಲೂರ್ ಅಂತ ನಮ್ಮ ಒಂದು ಅಸೆಂಬ್ಲಿ ಸೀಟ್ ಇದೆಯಲ್ಲ, ಮಾಲೂರ್ MLA ಕಾಂಗ್ರೆಸ್ MLA ನಂಜೇಗೌಡ ಇವತ್ತು ಅವ್ರು ಉಳ್ಕೊಂಡಿರೋದೇನೆ ಡಿಸ್ಕ್ವಾಲಿಫಿಕೇಶನ್ ಇಂದ, ಅವ್ರು ಬಚಾವ್ ಆಗಿರೋದೇನೆ EVM ಇಂದ. ಅವ್ರನ್ನೇ ಕೇಳಿಬೇಕಾಗಿದ್ರೆ ಆ EVM ಇದ್ದಿದ್ರಿಂದ ಇವತ್ತು ಅವ್ರು ರೀಕೌಂಟ್ ಆಗಿ ಒಂದೇ ಒಂದು ವೋಟ್ ಕೂಡ ವ್ಯತ್ಯಾಸ ಆಗದೆ ಅದು ರೀಕೌಂಟಿಂಗ್ ಅಲ್ಲಿ ಅವ್ರು ಗೆದ್ದು ಬಂದು ಏನಂದ್ರೆ ಸುಪ್ರೀಂ ಕೋರ್ಟ್ ಅವ್ರನ್ನ ಅಂದ್ರೆ ಡಿಸ್ಕ್ವಾಲಿಫೈ ಅಂದ್ರೆ ಹೈಕೋರ್ಟ್ ಡಿಸ್ಕ್ವಾಲಿಫೈ ಮಾಡಿದಾಗ ಇವರು ಏನಂದ್ರೆ ಅದನ್ನ ಸ್ಟೇ ತಗೊಂಡು ರೀಕೌಂಟ್ ಮಾಡಿದ್ರು. ರೀಕೌಂಟ್ ಮಾಡಿ ಗೆದ್ದು ಬಂದಿ ಅಂದ್ರೆ ಇವತ್ತು ಉಳ್ಕೊಂಡಿದ್ದಕ್ಕೆ ಕಾರಣ ಏನ್ ಗೊತ್ತಾ, ಆ EVM ಒಂದೇ ಒಂದು ವೋಟ್ ಕೂಡ ವ್ಯತ್ಯಾಸ ಆಗ್ಲಿಲ್ಲ. ಒಂದು ಎರಡನೇದು, ಅಲ್ಲಿ ವೋಟ್ಗಳು ವ್ಯತ್ಯಾಸ ಆಗಿದ್ದು ಯಾವ್ದು ಅಂತಂದ್ರೆ ಬ್ಯಾಲೆಟ್ ಅಂದ್ರೆ ಪೋಸ್ಟಲ್ ಬ್ಯಾಲೆಟ್ ಅಂದ್ರೆ ಮ್ಯಾನ್ಯುಯಲ್ ಆಗಿ ಎಣಿಸ್ತಾರಲ್ಲ, ಅದರಲ್ಲಿ 4 ವೋಟ್ಸ್ ವ್ಯತ್ಯಾಸ ಬಂತು. ಇದು ಕಾಂಗ್ರೆಸ್ನ MLAನೇ ಹೇಳುವಂತ ಮಾತಕ್ಕೆ ಕಾಂಗ್ರೆಸ್ MLA ಒಂದು ವೃತ್ತಾಂತ. ಹೀಗಿರುವಾಗ ಕಾಂಗ್ರೆಸ್ನವರು ಈ ತರದ್ದು ಒಂದು ಇದು ವೈರುಧ್ಯ. ಆಮೇಲೆ ಇನ್ನೊಂದು ನನಗೆ ಒಂದು ಏನಂತಂದ್ರೆ ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿದೆ, ಅದಕ್ಕೆ ತಾವು ಪರ್ಮಿಷನ್ ಕೊಟ್ರೆ ನಾನು ನನ್ನ ಡಿಬೇಟ್ ಅನ್ನು ಮುಗಿಸ್ತೇನೆ. ಆಲ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ಥ್ಯಾಂಕ್ಸ್ ಅ ಲಾಟ್. ಎಸ್ ನಟರಾಜ್ ಗೌಡ್ರೆ ಹೇಳಿ.
ಈಗ ಶಿವಶಂಕರ್ ಅವರು ಚೆನ್ನಾಗಿ ಹೇಳಿದ್ರು, ಕಾಂಗ್ರೆಸ್ MLA ಈ ರೀತಿಯಾಗಿ ಏನು EVM ಇಂದನೇ ಮತ್ತೆ ಉಳ್ಕೊಂಡ್ರು, ಇಲ್ಲಾಂದ್ರೆ ಅವರು ಡಿಸ್ಕ್ವಾಲಿಫೈ ಆಗಿ ಕಳ್ಕೊಂತಿದ್ರು ಅಂತ. ನಮ್ಮ ಒಬ್ಬ ಕಾಂಗ್ರೆಸ್ MLA ಉಳ್ಕೋಬೇಕು ಮತ್ತೆ ಕಳ್ಕೋಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ನಮ್ಗೆ ಈ ವ್ಯವಸ್ಥೆ ಸರಿಯಾಗಬೇಕು. ವ್ಯವಸ್ಥೆ ಸರಿಯಾಗಬೇಕಾದ್ರೆ ಏನು, ಜನಸಾಮಾನ್ಯರದಲ್ಲಿ ಯಾವ ಭಾವನೆ ಇದೆ, ಅಂದ್ರೆ ಬಿಟ್ಬಿಡಿ ಅವ್ರನ್ನ. ಕೇಸ್ ಹಾಕ್ಬೇಕಾಯ್ತು. ಯಾಕೆ ಕೇಸ್ ಹಾಕ್ಬೇಕಾಯ್ತು? ಅಂದ್ರೆ ನಟರಾಜ್ ಗೌಡ್ರೆ, ಈಗ ನಂಜೇಗೌಡ್ರು ಹೇಳಿ ಸುಳ್ಳು ಅಂತ ತೆಗ್ದಾಕ್ಬಿಡಿ. ನೋಡಪ್ಪ, ನೀನ್ ಇರೋದು ಬಿಡೋದು ನಮಗ್ ಪ್ರಶ್ನೆ ಅಲ್ಲ, ನಮಗ್ ವ್ಯವಸ್ಥೆ ಬೇಕು, ಈ ವ್ಯವಸ್ಥೆ ಸರಿ ಇಲ್ಲ, ನೀನು ವ್ಯವಸ್ಥೆ ಹೇಳಿದೆ ನೀನು ಉಳ್ಕೊಂಡಿದ್ಯಾ ಅಂತ ಹೇಳಿ, ಈ ವ್ಯವಸ್ಥೆ ನೀನು ಉಳಿಸಿದೆ, ಬೇಡ ನೀನು ಹೊರಗೆ ಬಂದ್ಬಿಡು, ರಾಜೀನಾಮೆ ಕೊಡು ಅಂತ ಹೇಳ್ಬಿಡಿ. ಹಂಗಾರೆ ಯಾಕಂಗಂತಾರೆ? ಮತ್ತೆ ನೀವೇ ಹೇಳಿದ್ದಲ್ಲ, ಏನಂತ? ಈಗ ನೀವೇ ಹೇಳಿದ್ರಲ್ಲ, ಅವರು ಉಳ್ಕೊಳ್ಳೋದು ಬಿಡೋದು ನಮಗ್ ಪ್ರಶ್ನೆ ಅಲ್ಲ ಅಂತ ನೀವೇ ಹೇಳಿದ್ರಲ್ಲ. ನಮ್ದು ಆ ಪ್ರಶ್ನೆ ಅಲ್ಲ. ನಮ್ ಪ್ರಶ್ನೆ ಏನ್ ಗೊತ್ತಾ, EVM ಇಂದ ಮರು ಎಣಿಕೆ ಆಗ್ತದಲ್ಲ, ಜನ ವೋಟ್ ನೋಡಕ್ಕಾಗತ್ತಾ? ಕ್ಯಾನ್ ಯು ಸಿ ಆ ವೋಟ್ ನ ನೋಡಕ್ಕಾಗತ್ತಾ? ಯಾವ ವೋಟ್ ನ ಕೌಂಟ್ ಓಕೆ ನಟರಾಜ್ ಗೌಡ್ರೆ, ಐ ಡು ಅಗ್ರಿ ಯುವರ್ ಪಾಯಿಂಟ್. ಹಾಗಾದ್ರೆ ನಿಮ್ಮ ಸರ್ಕಾರನ ಮಾಡ್ಬಿಡಿ. ಹಾಗಾದ್ರೆ ಈಗ ಸರ್ಕಾರ ಇಲ್ಲ, ನೀವೆಲ್ಲರೂ ಮಾತಾಡ್ಬಿಡಿ, ನಾನು ಮಾತಾಡ್ತೀನಿ, ಹೋಗ್ಲಿ. ಅಲ್ಲ ನಟರಾಜ್ ಗೌಡ್ರೆ, ನೀವು ಇದು ಯಾವ್ದೋ ಹೊಸಾದ್ ಶುರು ಮಾಡ್ಕೊಂಡಿದ್ದೀರಿ, ಹೊಸಾದ್ ಕಲ್ತಿದ್ದೀರಿ ನೀವು. ಅರ್ಥ ಆಗಿಲ್ಲ ನನ್ನ ಮಾತು, ನಿಮ್ಗೆ ಅರ್ಥ ಸಿಂಧೂರವ್ರೆ, ನನ್ನ ಮಾತು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ಶಿವಶಂಕರ್ ಅವ್ರು ಹೇಳಿದ್ದೇನು ಅಥವಾ ನೀವು ಹೇಳಿದ್ದೇನು, ನಮ್ಮ ರಾಜ್ಯದಲ್ಲಿ ನಾವು ಸರ್ಕಾರ ಬಂದಿದ್ದೀವಿ ಅಂತ ಹೇಳಿ ನಾವು ಸುಮ್ಮನಾಗ್ಬಿಟ್ಟು ಬೇರೆ ರಾಜ್ಯದಲ್ಲಿ ಎಲ್ಲಿ ಸರ್ಕಾರ ಬಂದಿರಲ್ಲ ಅಲ್ಲಿ ನಾವು ಏನು EVM ಬಗ್ಗೆ SIR ಬಗ್ಗೆ ತಕರಾರು ಎತ್ತೀವಿ ಅಂತ ಆ ರೀತಿ ಅಲ್ಲ. ನಮ್ದು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಾವು ಗೆದ್ದಿದ್ರು ಕೂಡ ಆಳಂದದಲ್ಲಿ ಏನಾಯ್ತು, ಆಳಂದದಲ್ಲಿ ಚುನಾವಣಾ ಆಯೋಗನೇ ಒಪ್ಕೊಂತು ಮತಗಳ ಕಳವು ಆಗ್ತಾ ಇತ್ತು. ಮತಗಳನ್ನ ಡಿಲೀಟ್ ಮಾಡಕ್ಕೆ ಬಿಜೆಪಿಯ ನಾಯಕರುಗಳು ಎಲ್ಲಿಂದನೋ ಕೂತ್ಕೊಂಡು ಪ್ರಯತ್ನ ಮಾಡ್ತಾ, ಉತ್ತರ ಭಾರತದಲ್ಲಿ ಕೂತ್ಕೊಂಡು ಪ್ರಯತ್ನ ಮಾಡ್ತಾ ಇದ್ರು ಅಂತ. ಅದು FIR ಆಗಿಲ್ವಾ? ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಟ್ಟಿಲ್ಲ. ಸರಿ ನಟರಾಜ್ ಗೌಡ್ರೆ, ನಾನು ನಿಮ್ಮ ಮಾತನ್ನ ಒಪ್ಕೊಳ್ತೀನಿ. ವ್ಯವಸ್ಥೆ ವಿರುದ್ಧ ಕಾಂಗ್ರೆಸ್ ಪಕ್ಷ ನೀವು ಹೋರಾಡ್ತಾ ಇದ್ದೀರಾ, ಸಿಸ್ಟಮ್ ಸರಿ ಆಗ್ಬೇಕು ಅಂತ ಹೋರಾಡ್ತಿದ್ದೀರಾ. ಐ ಡು ಅಗ್ರಿ ಯುವರ್ ಪಾಯಿಂಟ್. ಕರ್ನಾಟಕದಲ್ಲೂ ವ್ಯತ್ಯಾಸ ಆಗಿರ್ಬೋದು. ನೀವು ಮತ ಕಳ್ಳತನ ಮಾಡ್ಕೊಂಡೆ 136 ಸೀಟ್ ತಗೊಂಡಿರ್ಬೋದು. ವಿಸರ್ಜನೆ ಮಾಡ್ಬಿಡಿ ಸರ್ಕಾರ, ಮತ್ತೆ ಎಲೆಕ್ಷನ್ ಹೋಗೋಣ. ಲೆಟ್ ಅಸ್ ಗೋ ಫಾರ್ ಎಲೆಕ್ಷನ್. ಇಲ್ಲ ಸಿಂಧೂರ್ ಅವರೇ, ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ನೀವು ಕೇಳಿ, ಈಗ ನಾನು ನಿಮ್ಗೆ ಸ್ಪಷ್ಟವಾಗಿ ಇನ್ನೊಂದ್ಸಲಿ ಮತ್ತೆ ಹೇಳ್ತೀನಿ ಸಿಂಧೂರ್ ಅವರೇ, ನಾವು ಈ ಮತಗಳ್ಳತನ ಆಗಿಲ್ಲ ಅಂದ್ರೆ 150 ಸೀಟ್ ತೆಗಿತಿದ್ವಿ ನಾವು. ಬಿಜೆಪಿಯವರು ಮತಗಳ್ಳತನ ಮಾಡಿ ಅವ್ರು 88 ಬರ್ಲಿ 80 ಬರ್ಲಿ ನೀವು ಗೆದ್ದು ಬಂದಿರೋದು ಅದೇ EVM ಅಲ್ಲೇ ಗೆದ್ದು ಬಂದಿದ್ದೀರಿ. ನೀವು ಗೆದ್ದು ಬಂದಿರೋದು ಪ್ರಾಮಾಣಿಕ, ಬಿಜೆಪಿ ಗೆದ್ದು ಬಂದಿರೋದು ಮಾತ್ರ ಮತಗಳ್ಳತನ. ಅದು ಹೆಂಗ್ ಹೇಳ್ತೀರಿ ನೀವು? ಹೌ ಕ್ಯಾನ್ ಯು ಸೇ ದಟ್? ಅದಕ್ಕೆ ನಾವು ಅದನ್ನೇ ಹೇಳ್ತಾ ಇರೋದು. ಏನಂತಂದ್ರೆ ನೀವು ಹೇಳಿದ್ರಲ್ಲ, ನಾವು ಉದಾಹರಣೆ ಏನ್ ಕೊಟ್ಟೆ ನಿಮ್ಗೆ, ಆಳಂದದ ಉದಾಹರಣೆ ಕೊಟ್ಟೆ. ಆಳಂದದಲ್ಲಿ ಕಾಂಗ್ರೆಸ್ ಶಾಸಕರೇ ಗೆದ್ದಿರ್ತಕ್ಕಂಥದ್ದು. ಕಾಂಗ್ರೆಸ್ ಶಾಸಕರು ಗೆದ್ದಿದ್ರು ಕೂಡ ನಾವು FIR ಮಾಡಿ ಕೇಸ್ ಹಾಕಿ ಯಾಕೆ ಫೈಟ್ ಮಾಡ್ತಾ ಇದೀವಿ? ಫೈಟ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಈ ವ್ಯವಸ್ಥೆನಲ್ಲಿ ಬಿಜೆಪಿಯವರು ಯಾರಿಗ್ ಬೇಕೋ ಅವ್ರ ವೋಟ್ಗಳನ್ನ ಡಿಲೀಟ್ ಮಾಡೋದು, ಯಾವ್ದು ಬೇಕೋ ಅದನ್ನ ಸೇರ್ಸೋದು, ಆ ತರ ಮಾಡ್ಕೊಂಡು ಕೊನೆಯ 10 ದಿನಗಳ ಚುನಾವಣೆ ಈಗ SIR ಹಾಕಿದ್ಮೇಲೆ ಅವ್ರು ಯಾರು ವಿರೋಧ ವ್ಯಕ್ತಪಡಿಸ್ಲಿಲ್ವಲ್ಲ ನಟರಾಜ್ ಗೌಡ್ರೆ, ಬೇಡ ಅಂತ? ಈಗ ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಸಿಂಧೂರ್ ಅವರೇ, ನೋಡಿ, ಬಿಹಾರಲ್ಲಿ ಒಂದೇ ಮನೆಯಲ್ಲಿ 850 ಮತಗಳು ಒಂದೇ ಮನೇಲಿ ಇದಾವೆ ಈ SIR ಆದ್ಮೇಲೆ. ಬಿಹಾರಲ್ಲಿ 5 ಜನ ಬಿಹಾರಲ್ಲಿ 5 ಜನ ಕತೆ ಹೇಳ್ತಾ ಇರ್ತಾರಲ್ಲ ಸರ್. ನೀವ್ ಹೇಳ್ತಾ ಇರುವಂತದ್ರಲ್ಲಿ ಯಾವ್ದಾದ್ರು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ರ ನಟರಾಜ್ ಗೌಡ್ರೆ? ಅದೆಲ್ಲ ಆಗಿರುವಂತದ್ದು ಚುನಾವಣಾ ಆಯೋಗಕ್ಕೆ ನೀವು ಅಫಿಷಿಯಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾವ್ದಾದ್ರು ಒಂದು ಅಫಿಷಿಯಲಿ ಕೊಟ್ಟಿದ್ದೀರಾ ತಾವು? ಸುಮ್ಮನೆ ಸುಳ್ಳು ಹೇಳ್ಬೇಡಿ ಆಯ್ತಾ? ಅಲ್ಲಿ ಚುನಾವಣಾ ಆಯೋಗಕ್ಕೆ ಯಾವ ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು? ಬಿಹಾರ್ ಇದ್ರಲ್ಲಿ ಒಂದು ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ದೀರನ್ರಿ? ಈಗ ಬೆಂಗಾಲಲ್ಲಿ ಆಗಿದೆ ಒಂದು ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ದೀರನ್ರಿ? ಸುಮ್ಮನೆ ಮಾತಾಡ್ಬೇಡ್ರಿ, ಸುಮ್ಮನೆ ಮಾತಾಡ್ಬೇಡಿ. ಅಲ್ಲ, ಈಗ ನೀವು ಮಾತಾಡಿದ್ಮೇಲೆ ಅವರು ನಿಮಗೆ ಪ್ರಶ್ನೆ ಕೇಳ್ಬೇಕಲ್ಲ, ಅದಲ್ಲಿ ಬರೀ ಹಿಂದೆ ಹೇಳ್ಕೊಂಡ್ಕೊಳ್ಳುವಂತದ್ದಲ್ಲ. ಈಗ ಒಂದು ಸಿಂಧೂರ್ ಅವ್ರು ಏನ್ ಗೊತ್ತಾ, ಹಾಗಾದ್ರೆ ನಾನ್ ಸಿಂಪಲ್ ಆಗಿ ಕೇಳ್ತೀನಿ, 136 ನೀವು ಗೆದ್ದಿದ್ದು ನ್ಯಾಯಯುತವಾಗಿ ಗೆದ್ದಿದ್ದೀರಾ ಇಲ್ಲ ಕಳ್ಳ ಓಟಿಂದ ಗೆದ್ದಿದ್ದೀರಾ? ಯಾವ್ದ್ರಲ್ಲಿ ಗೆದ್ದಿದ್ದೀರಾ ನೀವು? ನೀವು ಕಳ್ಳ ಓಟಿಂದ ಗೆದ್ದಿದ್ದೀರಾ ಅಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಬ್ಯಾಲೆಟ್ ಪೇಪರ್ ಎಲ್ಲ ಬನ್ನಿ ಬ್ಯಾಲೆಟ್ ಪೇಪರ್ ಅಲ್ಲಿ ನೋಡೋಣ. ಈಗ ಮಾತಾಡ್ಲಾ? ಈಗ ಮಾತಾಡಿ ನಟರಾಜ್ ಗೌಡ್ರೆ. ಇದು ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ನನಗೆ ಈ ಬಿಜೆಪಿಯವರು ಸುಳ್ಳು ಅಂತ ಏನಾದ್ರು ಹೇಳ್ಬಿಟ್ರೆ ನಮ್ಗೆ ನಾವು ಅಂಕಿಅಂಶ ಹೇಳ್ತೀವಿ. ಯಾಕಂದ್ರೆ ನಮ್ಗೆ ಈಗ ನೀವು ಅಂಕಿಅಂಶ ನೀವು ಮಂಡನೆ ಮಾಡಿ, ನಮ್ಗೆ ಚಿಂತೆ ಇಲ್ಲ. ನೀವು ಸುಳ್ಳು ಅಂತ ನೇರವಾಗಿ, ಯಾಕಂದ್ರೆ ಬಿಜೆಪಿ ವಕ್ತಾರರು ನಿಮ್ದು ಚಾಳಿ ಆಗಿದೆ ಇದು. ಏನಂದ್ರೆ ನಾವೇನಾದ್ರು ಫ್ಯಾಕ್ಟ್ಸ್ ಇಟ್ಟಾಗ, ಮಾಹಿತಿ ಇಟ್ಟಾಗ ನೀವು ಅದನ್ನ ಡಿಸ್ಪ್ಯೂಟ್ ಮಾಡಿ, ಇಲ್ಲ ಅದನ್ನ ಒಪ್ಕೊಳ್ಳಿ ಇಲ್ಲ ಒಪ್ಕೊಳ್ಳಿ ಬಿಡಿ, ಅದು ನಿಮಗೆ ಸೇರಿದ್ದು. ಅಂಕಿಅಂಶ ಸತ್ಯ ಇದ್ದಾಗ ನೀವು ಕೇಳಿಸ್ಕೊಳ್ಳೋ ತಾಳ್ಮೆನೂ ಬೇಕು. ಅದ್ ಬಿಟ್ರೆ ನೀವು ನನ್ನ ಸುಳ್ಳು ಅಂದ್ರೆ ನಾನು RSS ಕಾರ್ಯಕರ್ತ ಅಲ್ಲ, ಸುಳ್ಳು ಹೇಳಕ್ಕೆ. ನಾನು ಈ ಶಾಖೆಯಿಂದ ಬಂದವನಲ್ಲ. ಸಿಂಧೂರ, ಈಗ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಈಗ ನಾನೇನ್ ಹೇಳ್ತಾ ಇದ್ದೆ, ಬಿಹಾರಲ್ಲಿ 850 ವೋಟುಗಳು ಒಂದೇ ಮನೇಲಿ ಇದಾವೆ, ಒಂದೇ ಅಡ್ರೆಸ್ ಅಲ್ಲಿ ಇದಾವೆ.
ಓಕೆ, ಇದು SIR ಆದ್ಮೇಲೆ ಆಗಿರ್ತಕ್ಕಂಥ ನಾನು ಹೇಳ್ತೀನಿ ಕೇಳಿ. ಅಂದ್ರೆ ಫೈಟ್ ಇದು ಸರಿ ಅಗೇನ್ಸ್ಟ್ ಇದೆ. ದಟ್ ನಟರಾಜ್ ಗೌಡ್ರೆ, ಫೈಟ್ ಮಾಡಿ. ಯಾಕೆ ಫೈಟ್ ಮಾಡ್ತಾ ಇಲ್ಲ? ಅಫಿಷಿಯಲ್ ಕಂಪ್ಲೇಂಟ್ ಕೊಡಿ, ಅಫಿಷಿಯಲ್ ಕಂಪ್ಲೇಂಟ್ ಕೊಡಿ, With ಗೋ ಟು ದ data ಕೋರ್ಟ್. ಇದೆ. ವೈ ಹ್ಯಾವ್ ಯು ನಾಟ್ ಡನ್ ಇಟ್? ಗೌಡ್ರೆ, ಈಗ ನಿಮ್ಮ ಹತ್ರ ಡಾಟಾ ಇದೆ. ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಒಂದ್ ನಿಮಿಷ ಈಗ ಕೇಳಿಸ್ಕೊಳ್ಳಿ. ನೀವು ಮಾತ್ರ ಕಂಪ್ಲೀಟ್ ಮಾಡಕ್ ಅರ್ಧ ಸೆಂಟೆನ್ಸ್ ನೀವು ಕಟ್ ಮಾಡ್ಬಿಟ್ಟು ನೀವು ಮಾತಾಡಿದ್ರೆ ಏನ್ ಅರ್ಥ ಇದೆ? ಅರ್ಧ ಅಲ್ಲ, ನೀವು ಅಲ್ಲೇ ಫುಲ್ ಹೇಳಿದ್ರಿ. ಇಲ್ಲ ಸೆಂಟೆನ್ಸ್ ಇಲ್ಲ, ನಾನು ಕಂಪ್ಲೀಟ್ ಮಾಡಿಲ್ಲ. ಅದು ಹೇಳಿ ನಟರಾಜ್ ಗೌಡ್ರೆ, ಹೇಳಿ. ನಾನೇನ್ ಹೇಳ್ದೆ ಅಂದ್ರೆ, ಬದುಕಿರೋ ವ್ಯಕ್ತಿಗಳ ಓಟನ್ನು ಕೂಡ ಇವ್ರು ಸತ್ತಿದ್ದಾರೆ ಅಂತ ಹೇಳಿ ಡಿಲೀಟ್ ಮಾಡಿದ್ದಾರೆ. ಬದುಕಿರೋ ವ್ಯಕ್ತಿಗಳು ದೇಹಕ್ಕೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಆಲ್ ರೈಟ್ ನಟರಾಜ್ ಗೌಡ್ರೆ, ಸತ್ತಿರೋ ವ್ಯಕ್ತಿಗಳ ಅಕೌಂಟ್ಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಹೆಂಗೋಯ್ತು ನಟರಾಜ್ ಗೌಡ್ರೆ? ಸತ್ತಿರೋ ವ್ಯಕ್ತಿಗಳ ಅಕೌಂಟ್ಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಹೆಂಗೋಯ್ತು? ಸತ್ತಿರೋ ಅಕೌಂಟ್ಗೆ ಇನ್ನು ನೀವು ಪಡಿತರ ಕೊಡ್ತಾ ಇದೀರಲ್ಲ, ಯಾಕೆ ಕೊಡ್ತಾ ಇದ್ದೀರಾ? ಈಗ ನಾನು SIR ಆಗಿರೋ ಲೋಪ ತೆಗೆದು ಇದು ಹಂಗೆ ಅಲ್ವಾ? ಯಾಕೆ ರಾಜ್ಯದಲ್ಲಿ ಎಷ್ಟು ಜನ ಬದುಕಿದಾರೋ ಸತ್ತಿದ್ದಾರೆ ಗೊತ್ತಿಲ್ಲ ನಿಮ್ಗೆ? ಗ್ಯಾರಂಟಿ ಪರಿಷ್ಕರಣಾ ಸಮಿತಿ ಇದೆಯಲ್ಲ, ಸಂಬಳ ತಗೊಂತಾ ಇದಾರಲ್ಲ. ಈಗ ಸಿಂಧೂರ ನಾನೇನ್ ಹೇಳ್ತೀನಿ ಗೊತ್ತಾ, ಈಗ ಸತ್ತಿರೋರ್ ಡೇಟಾ ಕೂಡ ಅಪ್ಡೇಟ್ ಆಗಬೇಕು, ಅವ್ರಿಗೆ ಹಣ ಹೋಗಬಾರದು. ಸತ್ತಿರೋರ್ ಡೇಟಾದಲ್ಲೂ ಕೂಡ ಕೆಲವರಿಗೆ ಹಣ ಹೋಗಿದೆ. 79 ಕೋಟಿ ರಾಜ್ಯ ಸರ್ಕಾರನೇ ಏನ್ ಹೇಳಿದೆ. ಹುಡುಗಾಟನಾ ಅದು 79 ಹಾಗಾದ್ರೆ? ಕೋಟಿ. ಈಗ ನಾನು ಏನಾದ್ರು ಮಾತಾಡಕ್ ಬಿಡ ಅಲ್ಲ ನಟರಾಜ್ ಗೌಡ್ರೆ, ನೀವು ಮಾತಾಡಿದಕ್ಕೆ ನಾನು ಮರು ಪ್ರಶ್ನೆ ಕೇಳಲೇಬೇಕು. ಇದು ಜಸ್ಟ್ ನೀವು ಟಾಪಿಕ್ ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ ಅಷ್ಟೇನೆ. ನಿಮ್ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್ ಕುಮಾರ್ ಗೌಡ್ರೆ. ಮೇಡಮ್ ಅವ್ರು ಹೇಳಿದ್ರು ಅದು ಬಿಹಾರಲ್ಲಿ ಅದೇನು ಮತದಾರರಿಗೆ ದುಡ್ಡು ಕೊಟ್ಬಿಟ್ಟು ಇದು ಮಾಡಿದ್ರು ಅಂತ. DMK ಪಕ್ಷ ಇವತ್ತು ಏನೇನು ಘೋಷಣೆ ಮಾಡಿದೆ, ಅವ್ರು ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಮರ್ತೋಗ್ಬಿಡ್ತಿರಲ್ಲ. ಹಾಗಾದ್ರೆ DMKನು ಕಳ್ರು, ನೀವು ಅವ್ರ ಜೊತೆ ಸೇರ್ಕೊಂಡು ಕಳ್ರಾಗ್ಬಿಟ್ರಾ? ನೀವು ಅವ್ರ ಜೊತೆ ಸೇರ್ಕೊಂಡು ಕಳ್ರಾಗ್ಬಿಟ್ರಾ? ಹೇಳ್ಬಿಡಿ, DMKನು ಕಳ್ರು, ಕಾಂಗ್ರೆಸ್ ಕಳ್ರು. ಹೇಳ್ಬೇಕು, ಜೋರಾಗಿ ಹೇಳ್ಬೇಕಾಗುತ್ತೆ. ಈಗ ನಾನು ಈಗ ನೀವು ಇಷ್ಟ ಬಂದಾಗ ಮಾತಾಡಬೇಡಿ. ಕಳ್ಳ ದೇಶದಲ್ಲಿ ಕೂತಿದ್ದಾರೆ, ಪ್ರಧಾನಮಂತ್ರಿ ಕಳ್ತನ ಮಾಡಿ ನೀವ್ ಹೇಳಿದ್ರಿ, ನೀವು ಪದ ಉಪಯೋಗಿಸೋದು. ನನ್ನ ಪ್ರಕಾರದಲ್ಲಿ ಬೀಯಿಂಗ್ ಪಬ್ಲಿಕ್ ಕೇಂದ್ರದಲ್ಲಿ ಕೂತಿರ್ತಕ್ಕಂಥ ಸರ್ಕಾರ ಮತಗಳ್ಳತನ ಮಾಡಿ ಕೇಂದ್ರದಲ್ಲಿ ಕೂತಿರ್ತಕ್ಕಂಥದ್ದು ನಿಮ್ಗೆ ಇಲ್ಲ ಅಂದ್ರೆ ಮತ್ತೆ ತನಿಖೆ ಮಾಡಿ. ಹಂಗಾರೆ ಒಂದು CBI ಅಲ್ಲ ನಟರಾಜ್ ಗೌಡ್ರೆ, ನೀವು ಕಂಪ್ಲೇಂಟ್ ಮಾಡಿ. ಅಫಿಷಿಯಲ್ ಆಗಿ ಕಾಂಗ್ರೆಸ್ ಅವ್ರು ಕಂಪ್ಲೇಂಟ್ ಮಾಡಿ. ಯಾಕೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ನೀವು? ಆಯ್ತಪ್ಪ, ಅವರು ಮತಗಳ್ಳತನ ಮಾಡಿ ಸೀಟಲ್ಲಿ ಕೂತಿದ್ದಾರೆ, ನೀವೇನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಲೂಟಿ ಮಾಡ್ಕೊಂಡು ಇವತ್ತು ಸ್ಪೀಕರ್ ನಿಮ್ಗೆ ಮಂಗಳಾರತಿ ಮಾಡಿದ್ರಲ್ಲ, ಅದನ್ನ ಮಾಡಿಸ್ಕೊಳಕ ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ನಿಮ್ ಸಚಿವರುಗಳು ಎಲ್ಲಿ ಕೂತಿದ್ದಾರೆ? ಹಾಗಾದ್ರೆ